ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಏನೋ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕನಕಪುರಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಭೂಮಿಯನ್ನು ಮಾರಬೇಡಿ, ಚಿನ್ನದ ರೇಟಿಗೆ ಬೆಲೆ ಬಾಳುತ್ತೆ ಅಂತಾರೆ. ಇದೇ ಜಿಲ್ಲೆಯವರಾಗಿರುವಂತಹ ಮುಖ್ಯಮಂತ್ರಿಗಳು ಯಾಕೆ ಬಿಡದಿ ವಿಚಾರದಲ್ಲಿ ಇಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ನೋಡಿ, ದ್ವಂದ್ವ ಇಲ್ಲೇ ಕಾಣಿಸುತ್ತೆ. ಅಲ್ಲಿ ನೀವು ಮಾರಬೇಡಿ ಅಂತ ಅಲ್ಲಿ ಹೇಳ್ತಾರೆ, ಯಾಕೆ ಅವ್ರು ವೋಟರ್ಸ್ ಅಲ್ವಾ? ಅಲ್ಲಿರೋರಿಗೆ ಅವ್ರು ಆಲ್ರೆಡಿ ಬುಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ, ಇಲ್ಲಿರೋರು ಇನ್ನೂ ಬುಕ್ ಆಗಿಲ್ಲ. ಇವ್ರು ಬುಕ್ ಆದರೆ ಇಲ್ಲೂ ಬಿಡ್ತಾರೆ ಮೋಸ್ಟ್ಲಿ. ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಬುಕ್ ಆಗುವಂಥದ್ದು ತಾನೇ ಇವತ್ತು ಮತದಾರರು. ಇವೆಲ್ಲ ಮತದಾರನ ಸಮಸ್ಯೆ. ಅವರಿಗೆ ಇಲ್ಲಿನ ಮತದಾರರ ಬಗ್ಗೆ ಬಹುಶಃ ಈ ಬಿಡದಿ ಭಾಗದಲ್ಲಿರುವಂಥವ್ರು ಅಥವಾ ಬಿಡದಿ ಭಾಗದಲ್ಲಿ ಅಂತಲ್ಲ, ಇಲ್ಲೊಂದಷ್ಟು ಬೇರೆ ಕಡೆ ಇಲ್ಲ 7-8 ಜನ. ಆಮೇಲೆ ಹಣ ಬೇಕಲ್ವಾ ರಾಜಕಾರಣ ಮಾಡೋದಕ್ಕೆ ಇವತ್ತು. ಅದಕ್ಕೆ ಹಣ ಹೆಂಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಇದಕ್ಕೆಲ್ಲ ಅಂತ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಿಚಾರಗಳಿದೆ ಹಲವಾರು. ಆದರೆ ಡಿ ಕೆ ಶಿವಕುಮಾರ್ ಅವರ ದ್ವಂದ್ವ ಇಲ್ಲೇ ಕಾಣಿಸುತ್ತೆ. ಅವ್ರು ಅಲ್ಲಿ ನೀವು ಜಮೀನು ಮಾರಬೇಡಿ ಅನ್ನೋದು, ಇಲ್ಲಿ ಜಮೀನು ಕಿತ್ಕೊಳ್ಳೋದಕ್ಕೆ ಯಾರಪ್ಪಂದು ಜಮೀನು? ಭೂಸ್ವಾಧೀನ ಅನ್ನುವಂಥದ್ದು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಕಾರ್ಖಾನೆಗಳನ್ನ ಮಾಡೋದಕ್ಕೆ, ದೇಶದ ಅಭಿವೃದ್ಧಿಗಾಗಿ ಭೂಸ್ವಾಧೀನ ಮಾಡಬೇಕು. ಗ್ರೇಟರ್ ಗುಡ್, ಕೆಲವೊಬ್ಬರಿಗೆ ಅನ್ಯಾಯ ಆದರೂ ಪರವಾಗಿಲ್ಲ, ಹೆಚ್ಚಿನ ಜನರಿಗೆ ಒಳ್ಳೇದಾಗಬೇಕು ಅನ್ನುವಂಥ ಮನಸ್ಥಿತಿನಲ್ಲಿ ಅವಾಗ ಮಾಡ್ತಾ ಇದ್ರು. ಇವತ್ತು ಭೂಸ್ವಾಧೀನ ನಿಜಕ್ಕೂ ಜನದ್ರೋಹ. ಬೆಂಗಳೂರಲ್ಲಿ ಹಾಗಾದರೆ ಮನೆಗಳನ್ನೆಲ್ಲ ಹೋಗಿ ಅಕ್ವೈರ್ ಮಾಡ್ಕೊಳ್ತಾರಾ? ಸೈಟ್ಗಳನ್ನ ಅಕ್ವೈರ್ ಮಾಡ್ಕೊಳ್ತಾರಾ? ಕಾರ್ಖಾನೆಗಳನ್ನ ಅಕ್ವೈರ್ ಮಾಡ್ಕೊಳ್ತಾರ? ಜಮೀನುಗಳನ್ನು ಯಾಕೆ? ರೈತಂದೇ ಭೂಮಿ ಆಗಬೇಕು? ರೈತನಿಗೇನು ಭೂಮಿ ಮೇಲೆ ಅವನ ಆಸ್ತಿ ಅಲ್ವಾ ಅದು? ನಿಮಗೆ ಸೈಟ್ಗಳಿಗೊಂದು ಸೈಟ್ಗಳನ್ನ ಮಾರಬಾರ್ದು ಅಂತ ಎಲ್ಲರೂ ಕಾನೂನು ಇದೆಯಾ? ಮನೆ ಮಾರಬಾರ್ದು ಅಂತ ಕಾನೂನು ಇದೆಯಾ? ಆದರೆ ರೈತರ ಭೂಮಿ ಮಾರಬಾರ್ದು ಅಂತ ನೀವು ಗ್ರೀನ್ ಝೋನು ರೆಡ್ ಝೋನು ಅಂತ ತರ್ತೀರಾ. ಗ್ರೀನ್ ಬೆಲ್ಟು ರೆಡ್ ಬೆಲ್ಟು ಅಂತ ಯಾರು ಕೊಟ್ಟರು ನಿಮ್ಗೆ ಅಧಿಕಾರ? ಯಾಕೆ ತಾರತಮ್ಯ? ರೈತರು ಅಂದರೆ ಜನರು, ಸಾಮಾನ್ಯ ಜನರು ಅಂದರೆ ಆ ಥರ ಬಿಟ್ಟಿದ್ದಾರ. ಹಾಗಾಗಿ ಯಾರದೇ ಜಮೀನನ್ನು ಬಲವಂತವಾಗಿ ಭೂಸ್ವಾಧೀನ ಮಾಡೋದು ತಪ್ಪು. ಇಲ್ಲೂ ಅಷ್ಟೇ, ನಾನೇ ಹೇಳ್ತಾ ಇದ್ದೀನಿ. ನೀವು 8 ಕಿಲೋಮೀಟ್ರ್ ಉದ್ದಕ್ಕೆ 4 ಕಿಲೋಮೀಟ್ರ್ ಅಗಲದಲ್ಲಿ ನೀವು ಇಲ್ಲಿ ಮಾಡ್ತಾ ಇರುವಂಥದ್ದು ಅಂದರೆ ಸರಾಸರಿಯಾಗಿ ತೆಗೆದಾಗ ಹೆಚ್ಚು ಕಮ್ಮಿ 10-12 ಕಿಲೋಮೀಟ್ರ್ ಉದ್ದ ಬರುತ್ತೆ, 3-4 ಕಿಲೋಮೀಟ್ರ್ ಅಗಲ ಬರುತ್ತೆ. ಆದರೆ 32 ಚದರ ಕಿಲೋಮೀಟ್ರ್ಗಳ ಭೂಪ್ರದೇಶವನ್ನು ನೀವು ಸ್ವಾಧೀನ ಮಾಡ್ಕೊಳಕ್ಕೆ ಹೊರಟಿರುವಂಥದ್ದು. ಇಷ್ಟು ಜಾಗದಲ್ಲಿ ನಿಮಗೆ 100 ಎಕರೆ 200 ಎಕರೆಲ್ಲಿ ಮಾಡೋಕ್ಕಾಗಲ್ವಾ? ಲಾಲ್ಬಾಗ್ ನೋಡಿದ್ದೀರಾ ನೀವು? ಲಾಲ್ಬಾಗ್ ಅಷ್ಟು ಜಾಗದಲ್ಲಿ ಒಂದು ಲೇಔಟ್ ಮಾಡಿದ್ರೆ 200 ಎಕರೆನಲ್ಲಿ ಲೇಔಟ್ ಆಗಲ್ವಾ ಅದು? ಹಾಗೆ ಮಾಡಿ 200-300 ಎಕರೆ ಸರ್ಕಾರಿ ಭೂಮಿ, ಅದ್ರ ಪಕ್ಕ ಒಂದು 50 ಎಕರೆ ಸರ್ಕಾರಿ ಭೂಮಿ, ಒಂದು 150 ಎಕರೆ ಇರುತ್ತೆ, ಅದ್ರ ಪಕ್ಕ ಒಂದು 150 ಎಕರೆ ತೊಗೊಳ್ಳಿ, ಮಾರ್ಕೆಟ್ ರೇಟಲ್ಲಿ ತಗೊಳ್ಳಿ, ರೈತರ ಹತ್ರ ಮಾತಾಡಿ ಅಲ್ಲಿ ಲೇಔಟ್ ಮಾಡಿ. ಯಾಕೆ 7,000 ಎಕರೆನೂ ಯಾಕೆ ಮಾಡಬೇಕು? ಆ ಹಠ ಯಾಕೆ? 20 ಲೇಔಟ್ ಮಾಡಿ. 100 ಎಕರೆ 200 ಎಕರೆ ಅದು ಕೊಡುವಂಥ ರೈತರು ಕೊಡ್ತಾರೆ. ಇವತ್ತು ಕೊಡ್ತಾ ಇಲ್ವಾ? ಅವರೇನು ಬಲವಂತಕ್ಕೆ ಅಥವಾ ಮೋಸಕ್ಕಾಗೇನು ಕೊಡ್ತಾ ಇಲ್ಲ. ಒಂದಷ್ಟು ಜನ ಕೊಡ್ತಾ ಇದ್ದಾರೆ. ಕಷ್ಟ ಇರುತ್ತೆ, ಕೊಡೋಣ ಅಂತ ಇರುತ್ತೆ. ತಗೊಳ್ಳಿ, ಆ ಥರಕ್ಕೆ ನ್ಯಾಯಯುತವಾಗಿ ಮಾಡಿ. ಇಲ್ಲ ಪ್ರೈವೇಟ್ ಅವ್ರು ಮಾಡ್ತಾರ, ಮಾಡಲಿ. ಅವ್ರಿಗೇನು ಬಲವಂತ ಇರಲ್ವಲ್ಲ, ಭೂ ಸ್ವಾಧೀನ ಮಾಡ್ಕೊಳಕ್ಕೆ ಅವ್ರಿಗೆ ಹಕ್ಕಿಲ್ವಲ್ಲ, ಮಾಡಲಿ. ಪ್ರೈವೇಟ್ ಲೇಔಟ್ ಕೊಡಿ. ಲಂಚ ಭ್ರಷ್ಟಾಚಾರ ಮೊದಲು ಅದು ನಿಲ್ಲಿಸ್ರಿ ನೀವು. ಲಂಚ ಭ್ರಷ್ಟಾಚಾರ ನಿಂತು ಪ್ರೈವೇಟ್ ಅವರು ಸರಿಯಾಗಿ ಕಾನೂನುಬದ್ಧವಾಗಿ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಇವತ್ತಿರೋ ಬೆಲೆನಲ್ಲಿ ಅರ್ಧ ಬೆಲೆಗೆ ಸೈಟ್ಗಳು ಸಿಗುತ್ತೆ. ಹಾಗಾಗಿ ಇಲ್ಲೇ ಯಾಕೆ ಮಾಡಬೇಕು? ಇದು ಯಾಕೆ ಮಾಡ್ತಿದ್ದೀರಾ? ಹಾಗಾಗಿ ಡಿ ಕೆ ಇಲ್ಲಿ ಲೇಔಟು ಡೆವಲಪ್ ಮಾಡೋದು ಅದು ಇದು ಅನ್ನೋದು ಮಾಡಬೇಕಂದ್ರೆ ಅವಕಾಶಗಳಿದೆ, ಮಾಡಿ. ಆದರೆ ಈ ಥರಕ್ಕೆ ಇಡೀ 7,000-7,500 ಎಕರೆಯನ್ನು ಭೂಸ್ವಾಧೀನ ಮಾಡಿಕೊಂಡು ಅಲ್ಲಿರೋ ಲಕ್ಷಾಂತರ ಮರಗಳನ್ನು ಕಡಿದು ಸಾವಿರಾರು JCBಗಳನ್ನ ತಂದು ಆ JCBಗಳಲ್ಲಿ ನೋಡಿ, ಅಲ್ಲಿಗ ಕ್ರಿಕೆಟ್ ಸ್ಟೇಡಿಯಂ ಆಗ್ತಿದೆಯಲ್ವಾ, ಅಲ್ಲಿ ಹೋಗಿ ನೋಡಿ ಯಾವ ಥರಕ್ಕೆ ಮಟ್ಟ ಮಾಡಿದ್ದಾರೆ ಅಂತ. ಮಟ್ಟ ಮಾಡಿದ್ದಾರೆ. ನಮ್ಮೂರದು ಮಟ್ಟ ಮಾಡಿ ಅಲ್ಲಿದ್ದಂಥ ಕಾಡು ಮೇಡು ಎಲ್ಲ ಕಡ್ದಾಕಿ ಗುಡ್ಡ ಬೆಟ್ಟಗಳೆಲ್ಲ ನೆಲಸಮ ಮಾಡಿದ್ದಾರೆ. ಏನು ಅಭಿವೃದ್ಧಿ ಅದು? ಆ ಭೂಮಿ ಹೇಗಿದೆಯೋ ಅದ್ರದ್ದು ಒಂದು ಭೂಮಿಗೆ 4.54 ಬಿಲಿಯನ್, 452-54 ವರ್ಷಗಳ ಇತಿಹಾಸ ಇದೆ ಭೂಮಿಗೆ. ಅದು ತನ್ನ ಹೇಗೇಗೋ ರೂಪುಗೊಂಡಿದೆ. ಅದನ್ನು ನೈಸರ್ಗಿಕವಾಗಿ ಉಳಿಸ್ಕೊಳ್ಳಿ. ಇವೆಲ್ಲ ಪ್ರಜ್ಞೆ ಬೇಡವಾ ನಿಮಗೆ? ಏನು ಬಂಡೆ ಹೊಡೆದಂಗೆ ಭೂಮಿ ಎಲ್ಲ ಹೊಡಿತಾ ಬಂದರೆ ಏನು ಉಳಿಯುತ್ತೆ ಕೊನೆಗೆ? ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ತಪ್ಪು ಮಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಬೇಕು, ಆದರೆ ಈ ಥರದ ಡೆವಲಪ್ಮೆಂಟ್ ಅಲ್ಲ. ಆಮೇಲೆ ಸರ್ಕಾರದ ಆದ್ಯತೆಗಳು ಬೇರೆ ಇರಬೇಕು. ಶಿಕ್ಷಣ, ಆರೋಗ್ಯ, ಉದ್ಯೋಗ, ಈ ಥರದ್ದೆಲ್ಲ. ರಿಯಲ್ ಎಸ್ಟೇಟ್ ದಂಧೆನ, ಸಾರಾಯಿ ಅಂಗಡಿ ಇಟ್ಕೊಂಡಿರೋರು ಸರ್ಕಾರಕ್ಕೂ ವ್ಯತ್ಯಾಸ ಬೇಡವಾ? ಅವನೇನೋ ಪಾಪ ಜೀವನೋಪಾಯ ಇಟ್ಕೊಂಡು ಸಾರಾಯಿ, ಅದು ಸರ್ಕಾರದಲ್ಲಿ ಕಾನೂನುಬದ್ಧವಾಗಿದೆ, ಮಾಡಲಿ. ಆದರೆ ಎಲ್ಲರೂ ಮಾಡಬೇಕಾದನ್ನು, ನೀವು ಮಾಡಬೇಕಾ? ಸರ್ಕಾರ ಮಾಡಬೇಕಾದನ್ನು?